ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಕಪಿಲ ತೀರ್ಥದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳ ವೈಭವ. ಸೂರ್ಯಪ್ರಭ ವಾಹನದಲ್ಲಿ ನಟರಾಜಸ್ವಾಮಿಯ ದಿವ್ಯ ದರ್ಶನ. ಉಡುಪಿ ಉದ್ಯಾವರದ ಶ್ರೀ ಶಂಭುಶೈಲೇಶ್ವರ ಸ್ವಾಮಿ ರಥೋತ್ಸವ. ಶಿವನಾಮ ಸ್ಮರಣೆ ಮಾಡುತ್ತಾ ತೇರನ್ನು ಎಳೆದ ಭಕ್ತಜನ. ಟಿಟಿಡಿ ನೇತೃತ್ವದಲ್ಲಿ 10 ದಿನಗಳ ಕಾಲ ಶ್ರೀ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಕೊನೆಯ ದಿನವಾದ ಸೋಮವಾರ ಬೆಳಗ್ಗೆ ಶ್ರೀ ನಟರಾಜಸ್ವಾಮಿಯ ಸೂರ್ಯಪ್ರಭ ವಾಹನ ಸೇವೆಯು ವೈಭವದಿಂದ ಜರುಗಿತು. ನಟರಾಜಸ್ವಾಮಿ ಶಿವಗಾಮಿ ಅಮ್ಮನವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆರತಿ ಬೆಳಗಿದರು. ನಂತರ ಸ್ವಾಮಿಯನ್ನು ಸೂರ್ಯಪ್ರಭ ವಾಹನದಲ್ಲಿ ಶಿವಗಾಮಿ ಅಮ್ಮನವರನ್ನು ತಿರುಚಿಯಲ್ಲಿ ಆಸೀನಗೊಳಿಸಿ ಮಂಗಳವಾದ್ಯಗಳ ನಡುವೆ ಮೆರವಣಿಗೆಯನ್ನು ಮಾಡಲಾಯಿತು. ಭಕ್ತರು ಸ್ವಾಮಿ ಅಮ್ಮನವರನ್ನು ದರ್ಶಿಸಿ ಆನಂದ ಪರವಶರಾದರು. ಆ ಬಳಿಕ ಆಲಯದಲ್ಲಿ ತ್ರಿಶೂಲ ಸ್ನಾನ ಮಹೋತ್ಸವವು ಜರುಗಿತು. ರಾತ್ರಿ ಧ್ವಜಾರೋಹಣ ಕಾರ್ಯಕ್ರಮವು ಸಂಭ್ರಮದಿಂದ ಜರುಗಿತು. ಹಾಗೆಯೇ ಶ್ರೀ ಕಾಮಾಕ್ಷಿ ಕಪಿಲೇಶ್ವರ ಸ್ವಾಮಿಯ ರಾವಣಾಸುರ ವಾಹನ ಸೇವೆಯು ಜರುಗಿತು. ಇದರೊಂದಿಗೆ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರರ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವದಿಂದ ಸಂಪನ್ನವಾದವು. ಉಡುಪಿ ಉದ್ಯಾವರದಲ್ಲಿರುವ ಶ್ರೀ ಶಂಭುಶೈಲೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ರಥೋತ್ಸವವು ಜರುಗಿತು. ಈ ಪ್ರಯುಕ್ತ ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಅನೇಕ ಮಂದಿ ಭಕ್ತಾದಿಗಳು ಶಂಭುಶೈಲೇಶ್ವರನನ್ನು ದರ್ಶಿಸಿ ಭಕ್ತಿಯಿಂದ ನಮಿಸಿದರು. ನಂತರ ಉತ್ಸವ ಬಲಿ, ನರ್ತನ ಬಲಿ ಸೇವೆಗಳು ಜರುಗಿದವು. ತದನಂತರ ಸ್ವಾಮಿಯನ್ನು ರಥದಲ್ಲಿರಿಸಿ ವೈಭವದ ರಥೋತ್ಸವವನ್ನು ನಡೆಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ನಂದಾವರ ಶ್ರೀ ಶಂಕರನಾರಾಯಣ ವಿನಾಯಕ ದುರ್ಗಾಂಬಾ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವೈಭವದಿಂದ ನಡೆಯಿತು. ದೇಗುಲದ ಆವರಣದಲ್ಲಿ ಕಳಶಗಳನ್ನು ಸ್ಥಾಪಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಕಳಶಗಳನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ವೈದಿಕ ವಿಧಿವಿಧಾನಗಳೊಂದಿಗೆ ದೇವರಿಗೆ ಅಭಿಷೇಕ ಹಾಗೂ ವಿಶೇಷ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ಪುಣ್ಯ ಕಾರ್ಯದಲ್ಲಿ ಭಾಗಿಯಾದರು. ಬೆಂಗಳೂರು ನಗರದ ಕೆಆರ್ಪುರಂನಲ್ಲಿರುವ ಪುರಾತನ ಕೋಟೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವದ ಪೂಜೆಗಳು ನಡೆದವು. ಈ ಪ್ರಯುಕ್ತ ದೇಗುಲವನ್ನು ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ವಿವಿಧ ಬಗೆಯ ಹೂಮಾಲೆಗಳಿಂದ ವಿಶೇಷವಾಗಿ ಸಿಂಗರಿಸಿ ಅರ್ಚನಾದಿ ಪೂಜೆಗಳನ್ನು ನಿರ್ವಹಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಕಾಶಿ ವಿಶ್ವೇಶ್ವರನ ದರ್ಶನ ಪಡೆದ ಭಕ್ತರು ಮಂಗಳಾರತಿಯನ್ನು ಸ್ವೀಕರಿಸಿದರು. ಹಾಗೆಯೇ ವೆಂಗಯ್ಯನ ಕೆರೆ ಬಳಿ ಇರುವ ಶ್ರೀ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪೂಜೆಗಳು ನೆರವೇರಿತು. ಈ ನಿಮಿತ್ತ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು.
ಹಾಗೆಯೇ ಆಲಯದಲ್ಲಿರುವ ಗಣಪತಿ ಮತ್ತು ಪಾರ್ವತಿ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಭಕ್ತಾದಿಗಳು ಪೂಜೆಯಲ್ಲಿ ಭಾಗಿಯಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಅಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಭಗವದ್ಗೀತಾ ಅದು ಬ್ರಹ್ಮವಿದ್ಯಾ ಯೋಗಶಾಸ್ತ್ರ, ಇದು ಉಪನಿಷತ್ತುಗಳ ಸಾರ. ಇದು ನಮ್ಮನ್ನು ಕರೆದುಕೊಂಡು ಹೋಗುವಂಥ ಶಕ್ತಿ ಯಾವುದಕ್ಕೆ ಅದೇ ಭಗವದ್ಗೀತಾ ಭಾರತ ಭಾಗವತಕ್ಕಿದೆ. ಭೀಷ್ಮಾಚಾರ್ಯರು ಹೇಳಿರ್ತಕ್ಕಂತಹ ಮಾತು ಅದು ಸತ್ಯವಾದ ಮಾತಿದು. ನಾಗಾಯುತ ಬಲೋಮಾನಿ ತೇಜಸ ನಸಮಾನುಷಃ. ಅವನಲ್ಲಿರ್ತಕ್ಕಂತಹ ತೇಜಸ್ಸು, ಅವನು ಮನುಷ್ಯ ಅಲ್ಲ, ನಸಮಾನುಷಃ, ಅವನು ದೇವತೆ ಅವನು. ಆದ್ದರಿಂದ ಅವನ ವಿರೋಧವನ್ನು ಮಾಡಬೇಡ ಅನ್ನೋ ಎಚ್ಚರಿಕೆಯನ್ನ ಭೀಷ್ಮಾಚಾರ್ಯರು ನೀಡಿದರು. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಫೆಬ್ರವರಿ 1ರಿಂದ ಆರಂಭ. ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆ ಆವರಣದಲ್ಲಿರುವ ಶ್ರೀ ತ್ರಿನೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಸಂದರ್ಭದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಸ್ವಾಮಿಗೆ 11 ಕೆಜಿ ತೂಕದ ಸ್ವರ್ಣ ಮುಖವಾಡ ತೊಡಿಸಿ ಬಿಲ್ವಾರ್ಚನೆ, ಧೂಪದೀಪ ನಿವೇದನೆಗಳನ್ನು ಸಲ್ಲಿಸಿದರು. ಮುಂಜಾನೆಯಿಂದಲೇ ಭಕ್ತರು ಆಗಮಿಸಿ ತ್ರಿನೇಶ್ವರನ ಅನುಗ್ರಹವನ್ನು ಪಡೆದರು. ಹಾಗೆಯೇ ರಾಮಾನುಜ ರಸ್ತೆಯಲ್ಲಿರುವ ಶ್ರೀ ಕಾಮಕಾಮೇಶ್ವರ ದೇವಸ್ಥಾನದಲ್ಲಿ 101 ಲಿಂಗಕ್ಕೆ ವಿಶೇಷ ಅಭಿಷೇಕವನ್ನು ನೆರವೇರಿಸಿ ಪೂಜೆಗಳನ್ನು ಸಲ್ಲಿಸಲಾಯಿತು. ಬೆಂಗಳೂರಿನ ಹಲಸೂರು ಮಿಲಿಟರಿ ಎಂಇಜೆ ಹೆಡ್ ಕ್ವಾರ್ಟರ್ಸ್ ಬಳಿ ಇರುವ ಉದಾಸೀನ್ ಮಠದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಶಿವನಿಗೆ ಭಕ್ತರು ಹಾಲು, ಮೊಸರು ಇತ್ಯಾದಿಗಳಿಂದ ಅಭಿಷೇಕವನ್ನು ಮಾಡಿದರು. ನಂತರ ಭಕ್ತರು ಗೋಶಾಲೆಯಲ್ಲಿರುವ ಗೋವುಗಳಿಗೆ ಗೋಗ್ರಾಸವನ್ನು ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಎನ್ಟಿ ರಸ್ತೆಯಲ್ಲಿರುವ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿರುವ ಶ್ರೀ ನಾಗನಾಥೇಶ್ವರ ಸ್ವಾಮಿಯನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ನಂತರ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು.
ಭಕ್ತರು ನಾಗನಾಥನ ದರ್ಶನವನ್ನು ಪಡೆದು ಅನುಗ್ರಹಿತರಾದರು. ತಿರುಮಲ ತಿರುಪತಿ ದೇವಸ್ಥಾನಂ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಾಜೆಕ್ಟ್ ನೇತೃತ್ವದಲ್ಲಿ ಬೆಂಗಳೂರು ಯಲಹಂಕದ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯಲ್ಲಿರುವ ವೀಲ್ ಅಂಡ್ ಎಕ್ಸೆಲ್ ರೈಲ್ವೆ ವೀಲ್ ಫ್ಯಾಕ್ಟರಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇದೇ ಫೆಬ್ರವರಿ 25ನೇ ತಾರೀಕು ಸಂಜೆ 5 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಿರ್ವಹಿಸುವುದಾಗಿ ಯಲಹಂಕ ಶಾಸಕರು, ಬಿಡಿಎ ಅಧ್ಯಕ್ಷರು, ಟಿಟಿಡಿ ಎಸ್ವಿಬಿ ಸ್ಪೋರ್ಟ್ಸ್ ಸದಸ್ಯರಾದ ಶ್ರೀ ಎಸ್ಆರ್ ವಿಶ್ವನಾಥ್ ರವರು ಎಸ್ವಿಬಿಸಿಗೆ ತಿಳಿಸಿದರು. ಓಂ ನಮೋ ವೆಂಕಟೇಶಾಯ. ಕಲಿಯುಗ ದೈವ, 7 ಬೆಟ್ಟಗಳ ಒಡೆಯ ತಿರುಮಲ ತಿರುಪತಿ ದೇವಸ್ಥಾನದ ವೆಂಕಟರಮಣಸ್ವಾಮಿ ಮತ್ತು ಪದ್ಮಾವತಿ ತಾಯಿಯ ಕಲ್ಯಾಣೋತ್ಸವವನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರದ ಗಾಲಿ ಮತ್ತು ಅಚ್ಚು ಕಾರ್ಖಾನೆ ವೀಲ್ ಆ್ಯಂಡ್ ಆಕ್ಸೆಲ್ ಆಟದ ಮೈದಾನದಲ್ಲಿ ಇದೇ ತಿಂಗಳು 25ನೇ ತಾರೀಕು ಸಂಜೆ 5 ಗಂಟೆಗೆ ಭಾಳ ವಿಜೃಂಭಣೆಯಾಗಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಇದು ಆಯೋಜಿತವಾಗಿರ್ತಕ್ಕಂಥದ್ದು ಮತ್ತು ಸ್ವಾಮಿ ತಿರುಮಲ ತಿರುಪತಿ ದೇವಸ್ಥಾನದಿಂದನೇ ಬರ್ತದೆ. ಅಲ್ಲಿನ ಅರ್ಚಕರು ಮತ್ತು ಸಂಗೀತಗಾರರು ಎಲ್ಲ ಸಿಬ್ಬಂದಿ ಅಲ್ಲಿಂದನೇ ಬರ್ತಾರೆ. ಸೊ ಬಂದು ಇಲ್ಲಿ ವಿಜೃಂಭಣೆಯಾದಂಥ ಆ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಮಾಡಲಿದ್ದಾರೆ ಮತ್ತು ತಿರುಪತಿಯಿಂದನೇ ಕೂಡ ಲಡ್ಡು ಪ್ರಸಾದ ಕೂಡ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಬಹುಶಃ ಯಲಹಂಕದ ಇತಿಹಾಸದಲ್ಲಿ ಈ ಅದ್ಭುತವಾದಂಥ ಕಲ್ಯಾಣೋತ್ಸವ ಬಹುಶಃ ನೀವು ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ತಾವು ತಮ್ಮ ಕುಟುಂಬ ಸದಸ್ಯರ ಸಮೇತರಾಗಿ ತಾವೆಲ್ಲ ಕೂಡ ಬರಬೇಕಾದಾಗ ಕೆಲವು ನಿಬಂಧನೆಗಳನ್ನು ಕೂಡ ನಾವು ಹಾಕಿದ್ದೀವಿ. ತಾವು ಬಿಳಿ ಅಂಗಿ ಮತ್ತು ಪಂಚೆಯಲ್ಲಿ ಬರಬೇಕು ಪುರುಷರು, ಹೆಣ್ಣು ಮಕ್ಕಳು ಸೀರೆ ಅಥವಾ ಚೂಡಿದಾರಲ್ಲಿ ಬರಬೇಕು. ಆ ಕ್ರೀಡಾಂಗಣದ ಒಳಗಡೆಗೆ ಯಾರೂ ಕೂಡ ಚಪ್ಪಲಿ ಪಾದರಕ್ಷೆಗಳನ್ನು ಹಾಕ್ಕೊಂಡು ಬರಬಾರ್ದು. ಉಳಿಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವಲ್ಲಿ ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾಯಿದ್ದೀವಿ. ಒಟ್ಟಾರೆ ಆ ಕ್ರೀಡಾಂಗಣ ದೇವಸ್ಥಾನದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಭಾಳ ದಿನಗಳಿಂದ ಯೋಜನೆಯನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಮತ್ತೊಂದು ಸರಿ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಆ ತಿರುಮಲ ತಿರುಪತಿ ದೇವಸ್ಥಾನದಿಂದನೇ ಸ್ವಾಮಿ ಬರ್ತಾ ಇರೋದ್ರಿಂದ ನಿಮ್ಮೆಲ್ಲರ ಸುದೈವ ಅಂತೇಳಿ ಭಾವಿಸಿ ತಾವು 2.5 ಗಂಟೆಗಳ ಕಾಲ ಏನು ಕಾರ್ಯಕ್ರಮ ನಡೀತದೆ ಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸ್ವಾಮಿಯ ಅನುಗ್ರಹವನ್ನು ತಾವೆಲ್ಲ ಪಡೆಯಬೇಕು. ತಮಗೂ ತಮ್ಮ ಕುಟುಂಬಕ್ಕೂ ಮತ್ತು ನಮ್ಮ ಕ್ಷೇತ್ರಕ್ಕೆ ಒಳಿತಾಗಲಿ ಅಂತೇಳಿ ಆ ಸ್ವಾಮಿಯ ಪೂಜೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ತಾವು ತಮ್ಮ ಕುಟುಂಬದವರು ಬಂದು ಆ ದೇವರ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಓಂ ನಮೋ ವೆಂಕಟೇಶಾಯ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಕೆಎಚ್ಬಿ ಕಾಲೋನಿ ಕೃಷ್ಣಾನಂದ ನಗರದಲ್ಲಿರುವ ಶ್ರೀ ಮುನೇಶ್ವರ ದುರ್ಗಾದೇವಿ ದೇವಾಲಯದಲ್ಲಿ ಶಿವರಾತ್ರಿಯ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮುನೇಶ್ವರನಿಗೆ ವಿಶೇಷವಾಗಿ ಅಲಂಕರಿಸಲಾಯಿತು. ತದನಂತರ ಆಲಯದ ಉಪಾಲಯದಲ್ಲಿರುವ ದುರ್ಗಾದೇವಿಗೂ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆದು ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಮೈಸೂರಿನ ಲಲಿತ ಮಹಲ್ ಮೈದಾನದಲ್ಲಿ ಮೈಸೂರಿನ ಬ್ರಹ್ಮಕುಮಾರಿ ಪ್ರಜಾಪಿತ ಈಶ್ವರಿ ವಿಶ್ವವಿದ್ಯಾಲಯ ಆಲನಹಳ್ಳಿ ಸಂಸ್ಥೆಯಿಂದ ಹಿಮಚ್ಛಾದಿತ ಪರ್ವತದ ಮೇಲೆ 21 ಅಡಿ ಎತ್ತರದ ಶಿವಲಿಂಗ ಸ್ಥಾಪನೆಯನ್ನು ಮಾಡಲಾಗಿತ್ತು. ಹರಿದ್ವಾರ ಮತ್ತು ಋಷಿಕೇಶದಿಂದ 5 ಲಕ್ಷಕ್ಕೂ ಅಧಿಕ ರುದ್ರಾಕ್ಷಿಗಳನ್ನು ತಂದು ರುದ್ರಾಕ್ಷಿ ಶಿವಲಿಂಗವನ್ನು ನಯನ ಮನೋಹರವಾಗಿ ನಿರ್ಮಿಸಲಾಗಿತ್ತು. ಹಾಗೆಯೇ ಗುಹೆ ಮುಖಾಂತರ 12 ಜ್ಯೋತಿರ್ಲಿಂಗಗಳ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿಯ ಅಂಗವಾಗಿ ವಿಶೇಷ ಪೂಜೆಗಳನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ಸ್ವಾಮಿಗೆ ವರ್ಣಮಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಿದರು.
ತದನಂತರ ದೇವಾಲಯದ ಆವರಣದಲ್ಲಿ ವಿವಿಧ ಕಲಾವಿದರು ಯಕ್ಷಗಾನ ಮತ್ತು ಪಂಜುರ್ಲಿ ದೈವಕತೆ ಪ್ರದರ್ಶನವನ್ನು ಮಾಡಿದರು. ಯಾಕೆ ತೆಗೆದುಕೊಂಡು ಹೋಗಬಾರದೆ? ನಮ್ಮ ಮಗ ಗಣಪ ಇದ್ದಾನಲ್ಲವೇ, ಆನೆ ಮಗದವನು. ಪ್ರಾಣಿಗಳಲ್ಲಿ ಎರಡು ವಿಧವಿದೆ, ಒಂದು ಸಾಕು ಪ್ರಾಣಿ, ಇನ್ನೊಂದು ಕ್ರೂರ ಪ್ರಾಣಿ. ನಂದಿನಲ್ಲ ವಾಹನವಾದ ಮೇಲೆ ಭೂಪ್ರದೇಶದಲ್ಲಿ ಅದಕ್ಕೊಂದು ಸ್ಥಾನಮಾನ ದೊರೆತಿದೆ, ಹೌದಲ್ಲವೇ? ಆ ನಂದಿಯನ್ನು ಕೂಡ ಪೂಜಿಸುವ ಅದೆಷ್ಟು ದೇವಾಲಯಗಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಕಾಡುಮಲ್ಲೇಶ್ವರ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿಯ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ಭ್ರಮರಾಂಬಿಕೆ, ಗಣಪತಿ ಹಾಗೂ ನವಗ್ರಹಗಳಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಬೆಂಗಳೂರು ನಗರದ ಕೆಆರ್ಪುರಂ ಟಿಸಿ ಪಾಳ್ಯದ ಬಳಿ ಇರುವ ಶ್ರೀ ಮೀನಾಕ್ಷಿ ಸುಂದರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಮಹಾಶಿವರಾತ್ರಿಯ ಪ್ರಯುಕ್ತ ಈಶ್ವರನಿಗೆ ನಾನಾ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಅರ್ಚಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹಾಗೆಯೇ ಶ್ರೀ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತ್ಯೇಕ ಪೂಜೆಗಳನ್ನು ಸಲ್ಲಿಸಿದರು. ಸ್ವಾಮಿಯನ್ನು ದರ್ಶಿಸಿದ ಭಕ್ತರು ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಕರ್ನಾಟಕ ಗಡಿಭಾಗ ಹೊಸೂರು ಸಮೀಪದ ಎಸ್ ಮುದುಗಾನಪಲ್ಲಿ ಗ್ರಾಮದಲ್ಲಿ ಸುಮಾರು 600 ವರ್ಷಗಳಷ್ಟು ಇತಿಹಾಸ ಹೊಂದಿರುವ ಪ್ರಸನ್ನ ಪಾರ್ವತಿ ಸಮೇತ ಅಮೃತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವ ಶ್ರೀ ಧರ್ಮರಾಜ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ಆಲಯದಲ್ಲಿರುವ ಏಕಾಂಬರೇಶ್ವರನಿಗೆ ವಿಶೇಷವಾಗಿ ರತ್ನದ ಹಾರದಿಂದ ಅಲಂಕರಿಸಿದರು. ತದನಂತರ ಮಹಾಮಂಗಳಾರತಿಯನ್ನು ಮಾಡಿದರು. ಅನೇಕ ಮಂದಿ ಭಕ್ತರು ಏಕಾಂಬರೇಶ್ವರನ ದರ್ಶನವನ್ನು ಪಡೆದು ಧನ್ಯರಾದರು.
ಸಮೀಪದ ಶಿವನಂಜುಂಡೇಶ್ವರ ಸ್ವಾಮಿ ಬೆಟ್ಟದ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಉತ್ಸವದ ಸಂಭ್ರಮ ಮನೆ ಮಾಡಿತ್ತು. ಹೊಸೂರು, ಡೆಂಕಿನಿಕೋಟೆ, ಕೆಲಮಂಗಲ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಭಕ್ತರು ಪಾಲ್ಗೊಂಡು ಬೆಟ್ಟವನ್ನು ಹತ್ತಿ ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನವನ್ನು ಪಡೆದರು. ಇನ್ನು ಬೆಟ್ಟದ ಮೇಲಿರುವ ಶ್ರೀ ಶಿವನಂಜುಂಡೇಶ್ವರ ಸ್ವಾಮಿಗೆ ವಿಶೇಷ ಪೂಜಾದಿಗಳನ್ನು ಸಲ್ಲಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಬನ್ನಂಜೆಯ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಂಗಳೂರಿನ ವಿದುಷಿ ಸೌಮ್ಯ ರಂಗನಾಥ್ ಇವರ ಶಿಷ್ಯರಿಂದ ಭರತನಾಟ್ಯ ಕಾರ್ಯಕ್ರಮವು ನಡೆಯಿತು. ಉಡುಪಿಯ ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕುಮಾರ್ ಮತ್ತು ಬಳಗದವರಿಂದ ಕೊಳಲು ವಾದನ ಕಾರ್ಯಕ್ರಮವು ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.